ಸಣ್ಣ ಮರಿ ಪಾಪ. ಕುಚ್ಚುಕು ಕುಚ್ಚುಕು ಯಾರು ಬಾಬು, ಚಂದ ಇದೆಲ್ಲ. ಆಡಿನ ಮರಿ ಮಾಡು ಮಾಡು. ನಡಿ ಅಯ್ಯೋ അവിടെ ഉണ്ട് അങ്ങയാ ചെല്ലോ ബുഡു പതിയാ ആയാ ಫೋಟೋಗಳು ಗಡಿಯಾಡ ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ಓಕೆ, ಇವಾಗ ಈವ್ನಿಂಗಲ್ಲಿ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಯಾರಿದು ಹೀರೋ, ಯಾರಿದು ಹೀರೋ? ಇದ್ಯಾರು? ಏಯ್ ಓಕೆ, ಈಗ ನಮ್ಮದು ಸಂಜೆಗೆ ಕಾಫಿ ನೋಡಿ. ಇದು ನಮ್ಮ ಕಾಫಿ, ಕಪ್ಪು ಕಪ್ಪು ಕಾಫಿ. ನಮಗೆ ದನ ನಾವು ಸಾಕಲಿಲ್ಲಲ್ವ, ಹಾಗಾಗಿ ಹಾಲಿಲ್ಲ. ಯಾಕೆಂದರೆ ನಾವೆಲ್ಲ ಆರ್ಗ್ಯಾನಿಕ್ ಕುಡಿಯೋದು. ಇದು ನಮ್ಮದು ಇದು ಹಾಲು ಆರ್ಗ್ಯಾನಿಕ್ ಕುಡಿಯೋದು. ಇದು ಆಗುತ್ತೆ ಹೀಗೆ ಕೂಡ ತಿಂದರೆ. ಇದು ನಮ್ಮದು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್. ವಡಪಾವ್ ಬನ್ನಿ ಅಮ್ಮ. ಹಾಗೂ ಈಗ ಎಂತ ಫಸ್ಟಿಗೆ ಈವ್ನಿಂಗ್ ಟೀಯೊಂದಿಗೆ ಕಾಫಿಯೊಂದಿಗೆ ಸ್ನ್ಯಾಕ್ಸ್ ತಿನ್ನೋಣ, ಮತ್ತು ಏನೆಲ್ಲ ಉಂಟು ನೋಡೋಣ. ಓಕೆ, ಇದು ಇಲ್ಲಿ ನೋಡಿ ಇನ್ನೊಬ್ಬ ಬಂದ. ಓ ಹೀರೋ, ಏನು ಬಾರಿ, ಎಲ್ಲರೂ ಬರೀ ಬರೀ ಹೊಗಳ್ತಾ ಇರ್ತಾರೆ ನಿನಗೆ. ಹೀರೋ ಅಂತೆ ನೀನು, ಹೌದಾ? ಇನ್ನೊಂದು ಇನ್ಫ್ಲುಯೆನ್ಸರ್ ನಂದು. ನನಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾನೆ ರಾಯ್. ಎಂತ ಕಾಂಪಿಟೇಷನ್ ನಿಮಗೆ? ಛೇ, ಅಮ್ಮ ನನಗೆ ಮಸಲ್ ಬಿಡ್ತಾರೆ. ಇಲ್ಲಪ್ಪ. ಓಕೆ, ಈಗ ಎಂತ ರಾಯ್ದು ತುಂಬ ರೀಲ್ಸ್ ಎಲ್ಲ ಬರ್ತಾ ಉಂಟು, ನೀವು ನೋಡಿ. ನಮ್ಮ ಚಿಕ್ಕ ಮಗ ದೊಡ್ಡವನಾಗಿದ್ದಾನೀಗ, ಬಾರಿ ಹೀರೋ ರೀತಿ ರೀಲ್ಸ್ ಮಾಡ್ತಾ ಇರ್ತಾನೆ. ನಾನು ಪ್ರಮೋಷನ್ ಮಾಡಿದ್ದೆ ಕೂಡ ಕೂಡ. ಅದು ಬೇಡ, ಅದು ಬೇಡ, ಇದು ಕೊಡು, ಇದು. ಓಕೆ, ಈಗ ಕಾಫಿ ಕುಡಿಯೋಣ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಫಸ್ಟ್ ಇವತ್ತೊಂದು ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟು, ಹಾಗೆ ಅದಕ್ಕೆ ಹೊರಡ್ತಾ ಇದ್ದೀನಿ. ಈಗ ಇದು ಒಂದು ಸ್ವಲ್ಪ ಅಯನ್ ಆಗಬೇಕು. ನಿನ್ನೆ ನೈಟ್ ಅಯನ್ ಮಾಡಿ ಅದನ್ನು ಸರಿಯಾಗಿ ಫೋಲ್ಡ್ ಮಾಡಿದೆ, ಹಾಗೆ ಇಟ್ಟಿದ್ದು. ಅದು ಸ್ವಲ್ಪ ಹುಡಿ ಹುಡಿಯಾಗಿದೆ. ಚೆನ್ನಾಗಿದೆ ಸೀರೆ, ಇದು ಸಾಫ್ಟ್ ಇದೆ, ಚೆನ್ನಾಗಾಗುತ್ತೆ, ಚೆನ್ನಾಗಿದೆ ಸೀರೆ. ಓಕೆ, ಈಗ ಇದನ್ನು ಮೇಕಪ್ ಆಲ್ರೆಡಿ ಆಗಿದೆ ನಂದು, ಹಾಗೆ ಇದನ್ನು ಉಟ್ಟು ಬರ್ತೀನಿ. ಓಕೆ, ನೋಡಿ ನನ್ನ ಮಗ ಎಷ್ಟು ದೊಡ್ಡವನಾಗಿದ್ದಾನೆ ಈಗ. ಎಷ್ಟು ಸಣ್ಣ ಆಗಿದ್ದಾರೆ ನೋಡಿ ಅಮ್ಮ. ಚಂದ ಅಲ್ಲ? ಎಲ್ಲಿ ಬರಬೇಕು ಮಗನ ಎದೆ ಹತ್ರ ಸಣ್ಣ ಅಮ್ಮ. ಗೂದು ಗೂದು. ಓಕೆ, ಈಗ ರೀಚ್ ಆದ್ವಿ ನಾವು. ಮೇಲ್ಗಡೆ ಫಂಕ್ಷನ್. ಎಂತದ ನೋಡುದಾಗೆ? ಹಾಂ, ಎಂತ ಮುಂದೆ ನೋಡು ಫಸ್ಟ್. ತಾಯಿಗಳ ನಗುವಿಂದ ಭಾವಗಳ ಅನುಬಂಧ, ಜೀವಗಳ ಬೆಸೆದ ಗಂಟೆದು, ಸ್ನೇಹದ ನಿರ್ಮಲ ನಂಟೆದು, ಜೊತೆಗೆ ಸಾಗೋ ಸಂಬಂಧ. ಕಾವ್ಯಾಂಜಲಿ 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 ಕಾವ್ಯಾಂಜಲಿ.
ಇವತ್ತು ನಾವು ಹೋಗ್ತಾ ಇದ್ದೇವೆ ಬ್ಯಾಂಗ್ಳೂರಿಗೆ. ಹಾಗೆ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ಬನ್ಸ್, ಅದನ್ನೀಗ ಸಾಂಬಾರು ಮತ್ತು ಚಟ್ನಿ ಬನ್ಸಿಗೆ. ಬನ್ನಿ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಅಮ್ಮ ಬನ್ನಿ. ಎಂತ ಮಾಡೋದು ಆಂಟಿ? ಬಸಳೆ ಮನೆಯಲ್ಲಿ ಆದದ? ನಾನು ಇಟ್ಟದಲ್ಲ ಅದು ಮೊನ್ನೆ. ನಾನು ನೀಡುದು ಇವರಿಗೆ ತೆಕೊಂಡು ಹೋಗುದು, ಮತ್ತೆ ಅಂಗಡಿಯಲ್ಲಿ ಮಾರುದು. ನನಗೆ ಕೊಡುವುದೇ ಇಲ್ಲ. ಈಚೆ ತುಳಿಸೋದು. ಹಾಂ, ಅಂಕಲ್ ಕಟ್ಟಿ ಹಾಕಿಟ್ಟಿದ್ದಾರೆ. ನೀವು ಸಿಕ್ಕಿ ಬಿದ್ದಿರಲ್ಲ ಮೊನ್ನೆ. ಹಾಂ, ಬಸಳೆ ಇದು ಮನೆಯಲ್ಲಿ ಆದ ಬಸಳೆ. ಇದು ಇಲ್ಲಿಗೆ ಕೊಂಡೋಗುದು? ಬ್ಯಾಂಗ್ಳೂರು ಮಾಮ ಮನೆಗೆ. ಇದು ನಮ್ಮದು ಬಸಳೆದ್ದು. ಇದು ಎಂತ ಹೇಳೋದು, ಎಲೆ ಇಷ್ಟು ದೊಡ್ಡದು, ಆರ್ಗಾನಿಕ್ ಬಸಳೆ. ಮೇಲೆ ಹತ್ತದು ಅದು ಕಂಪೌಂಡ್ ಆಗಲಿಕ್ಕೆ ಎಲ್ಲ ಗೊತ್ತುಂಟು ಅವ್ರಿಗೆ, ಮೊದಲಿಂದ ಅಭ್ಯಾಸ ಅಲ್ಲ ಆಂಟಿ? ಗೊತ್ತು, ಹೇಳ್ತಿದ್ರು ಅಮ್ಮ. ಊರಲ್ಲಿ ಎಲ್ಲಕ್ಕಿಂತ ತುಂಟಿ ಇವರೇ ಅಲ್ಲ? ಎಂತ ಇಲ್ಲ, ನೀವು ತೊಂಡೆಕಾಯಿ ತೆಗೀರಿ. ಇಷ್ಟು ಆಗಿದೆ ತೊಂಡೆಕಾಯಿ ಇಲ್ಲಿ. ಎಂತ? ತೆಗೀರಿ ತೆಗೀರಿ. ಫುಲ್ ಮೋಡ ಇವತ್ತು. ಕಾಡು ಮಾವಿನಕಾಯಿ ತುಂಬಾ ಸ್ವೀಟ್ ಅಂದ್ರೆ ತುಂಬಾ ಸ್ವೀಟ್ ಉಂಟು. ನಿನ್ನೆ ತಿಂದದ್ದು ಅದೇ ಅಲ್ಲ? ಅದುವೇ. ಏನು ಹುಳ ಇಲ್ಲ, ಏನು ಇಲ್ಲ. ಆಂಟಿ ಒಂದು 4-5 ತಿಂದ್ರು. ಇಲ್ಲಪ್ಪ, ಸುಮ್ಮನೆ ಯಾಕೆ ಸುಳ್ಳು. ನಾನು ನೋಡಿದ್ದೇನೆ. ಆಗ ಅಲ್ಲಿ ಬೀಜ ಎಲ್ಲ ಇತ್ತದ್ರದ್ದು. ಹಾಂ ಆಯ್ತಾಯ್ತು. ಹೋಗೋಣ. ಮಾಮೂಗೆ ಅಲ್ಲ ಇದು? ಹೌದು. ಇದನ್ನೆಲ್ಲ ಎಲ್ಲಿ ಇಡ್ಬೇಕು? ಇಲ್ಲಿ ಇಡ್ತೇನೆ. ಅಲ್ಲಿ ಒಳಗೆ ಕೊಂಡು ಹೋಗೋಣ. ಒಳಗೆ ಅಂದ್ರೆ ನಾನು ಸ್ವಲ್ಪ ಅರಿವೆ ಸೊಪ್ಪು ಕೊಯ್ತೇನೆ ಇವರಿಗೆ. ಸರಿ ಆಯ್ತು, ಇಲ್ಲಿ ಇಡಿ. ಓಕೆ, ನಮ್ದೆಲ್ಲ ರೆಡಿ ಆಯಿತು. ಇನ್ನು ಇಲ್ಲಿಂದ ಹೋಗೋದು. ಇದು ಅಲ್ಲಿ ಉಂಟು ನೋಡು, ಅದೆಲ್ಲ ಒಳಗಡೆ ಇಟ್ಟುಬಿಡಿ. ಚೇಡು ಅದು ಒಳಗಿಡು ಆಯ್ತಾ? ಅದೆಂತ ಬ್ಯಾಗ? ಆಯ್ತಾಯ್ತು, ಕೊಡ್ತೇನೆ. ಇಟ್ಕೊಳ. ಓ, ಬಂದಾಯ್ತಂತೆ ಡಿಕ್ಕಿ, ಇಲ್ಲ ಅಂತ. ಬಂದೆ. ಇವತ್ತು ಬೇರೆ ಕಾರ? ನಾವು ಹೊಸ ಕಾರ್ ತಂದದ್ದು. ನಂದೆ. ಮತ್ತೆ ಅದಕ್ಕೊಂದು 14 lakhs ಆಯಿತು ಅಷ್ಟೇ. ನಾನು ಚಿಕ್ಕ ತೆಗ್ದದ್ದು, ಈಗ ಬೇಡ ಅಂತ. ದೊಡ್ಡದಾ? ಹಾಂ, ಇಟ್ಕೊಳ್ಳಿ, ಅನ್ನ ಕರೀತಿದ್ದಾರೆ. ವಿಡಿಯೋ ಆನ್ ಉಂಟು. ಓಕೆ ಅಮ್ಮ, ಹೋಗ್ತೀವಿ ನಾವು. ಆಯ್ತಾಯ್ತು. ಇನ್ನು ನೀವು ಪಜ್ಜು ಹಾಗೂ ಲೇವಿ 3 ಜನ ಇದ್ದೀರಾ ಮನೆ ನೋಡ್ಲಿಕ್ಕೆ. ಡ್ಯಾಡಿ ಕೂಡ ಇಲ್ಲಲ್ಲ? ಅವ್ರು ಬಂಟ್ವಾಳಕ್ಕೆ ಹೋಗಿದ್ದಾರೆ. ಬರ್ತಾರೆ. ಯಾವಾಗ? ನಾಡಿದ್ದು ಬರ್ತಾರಾ? ನಾಳೆ. ಅಷ್ಟು ತನಕ ಅಮ್ಮನಿಗೆ ಖುಷಿ, ಸಮಾಧಾನ ಅಲ್ಲಮ್ಮ? ಚೀರಿ ಇಲ್ಲ, ಜಗಳ ಇಲ್ಲ, ಏನಿಲ್ಲ, ಕುತ್ಕೊಂಡಿರ್ತಾರೆ. ಟಿವಿ ಎಲ್ಲ ನೋಡಿ, ಸೀರಿಯಲ್ ಎಲ್ಲ ನೋಡಿ ಹಾಕ್ಲಿಕ್ಕೆ ಹೇಳಿ ರೋಯ್ಗೆ, ಪಜ್ಜಿಗೆ. ಅಮ್ಮನಿಗೆ ಸಿಟ್ಟು ಬಂದಿದೆ. ಯಾಕೆ ಅಮ್ಮ? ಅಲ್ಲ, ಅವ್ರು ಯಾವಾಗಲೂ ಎಲ್ಲಿ ಹೋಗುವಾಗ ಕೂಡ ಫೋಟೋ ತೆಗೆದುಕೊಡ್ತೀನಿ, ಅಲ್ಲಿ ಹೋಗ್ಲಿಕ್ಕೆ ಉಂಟಲ್ಲ ಕೇರಳ, ಫೋಟೋ ತೆಗೆದುಕೊಡ್ತೀನಿ, ಬ್ಯಾಂಗ್ಳೂರ್ ಹೋಗ್ಲಿಕ್ಕೆ ಉಂಟಲ್ಲ ಆವಾಗ ತೆಗೆದುಕೊಡ್ತೀನಿ ಅಂತ ಹೇಳೋದು. ಮತ್ತೆ ಡಿಕ್ಕಿಯಲ್ಲಿ ಫುಲ್ಲು ಮಾಡೋದು, ಅವ್ರದ್ದೆಲ್ಲ ತುಂಬಿಸಿಡೋದು. ಮತ್ತೆ ಎಂತ ಹೇಳೋದು ಗೊತ್ತುಂಟಾ? ಓ, ಡಿಕ್ಕಿಯಲ್ಲಿ ಜಾಗ ಇದ್ರೆ ತಗೊಳ್ಬೋದಿತ್ತಲ್ಲ, ಡಿಕ್ಕಿಯಲ್ಲಿ ಜಾಗ ಇಲ್ಲ. ಧೂಳಾರ ಎವಡೇನಕ್ಕ? ಓಕೆ, ಇವಾಗ ಹೊರಟಿದ್ವಿ ನಾವು. ಇವತ್ತು ನಮ್ಮದು ಕಾರಿಲ್ಲ, ಇನ್ನೊಂದು ಕಾರ್ ನಮ್ಮ ನೇಬರ್ ಅವ್ರದ್ದು, ಹೊಸ ಕಾರ್ ಇದು ಅವ್ರದ್ದು, ಆದರೂ ನಮಗೆ ಕೊಟ್ಟಿದ್ದಾರೆ. ನಮ್ಮದಂದರೆ ಕಾರ್ ಸರ್ವಿಸಿಗೆ ಹೋಗಿದೆ, ಹಾಗೆ ಸ್ವಲ್ಪ ಲೇಟ್ ಆಗುತ್ತಂತ ಹೇಳಿದರು ಬರಲಿಕ್ಕೆ. ಮತ್ತು ನಮಗೆ ಅರ್ಜೆಂಟ್ ಇತ್ತು ಬ್ಯಾಂಗ್ಳೂರೆಲ್ಲ ಹೋಗಲಿಕ್ಕೆ,
ಹಾಗೆ ನಾವು ಈ ಕಾರ್ ತಗೊಂಡು ಇವಾಗ ಹೊರಟಿದ್ದೀವಿ. ಹಾಗೂ ನೋಡಿ ಎಷ್ಟು ಒಳ್ಳೆ ನೇಬರ್ಸ್, ನಿಜವಾಗ್ಲೂ ಹೊಸ ಕಾರ್ ಯಾರು ಕೊಡ್ತಾರೆ. ಆದರೆ ನಮ್ಮದು ಅಲ್ಲಿ ನೇಬರ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ನಾವು ಕೂಡ ಹಾಗೆ, ಅವ್ರು ಕೂಡ ಹಾಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಇದ್ದರೆ ಒಳ್ಳೇದಲ್ವಾ. ಹಾಗೂ ನಾವು 4 ಜನ ಹೊರಟಿದ್ದೀವಿ. ಯಾರು ನಮ್ಮದು ಡ್ರೈವರ್. ಓಕೆ, ಈಗ ಹೋಗೋಣ. ಎಂತ ಗೊತ್ತುಂಟ, ಟ್ರಾವೆಲಿಂಗ್ ಮಾಡುವಾಗ ಸ್ಟಾರ್ಟಿಂಗ್ ಮನೆಯಲ್ಲಿ ಜಗಳ ಮಾಡಿದರೆ ಹೆಂಡತಿ ಹತ್ರ, ಮತ್ತು ದಾರಿ ಮಧ್ಯೆ ಏನು ತೆಗೆದುಕೊಡ್ಬೇಕಂತ ಇಲ್ಲಲ್ಲ, ಅದೆಲ್ಲ ಸ್ವಲ್ಪ ಐಡಿಯಾ ಮಾಡಿ ನನ್ನ ಹಸ್ಬೆಂಡ್ ಯಾವಾಗಲೂ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡುವಾಗ ಜಗಳ ಮಾಡೋದು ನನ್ನ ಹತ್ರ. ಮತ್ತು ಏನು ಕೊಡಬೇಕಂತ ಇಲ್ಲ, ಇಲ್ದಿದ್ರೆ ನಾನು ಅದು ಕೊಡಿ ಇದು ಕೊಡಿಸಿ ಅಂತ ಕೇಳ್ತೇನಲ್ವಾ, ಅದೆಲ್ಲ ಉಳಿತದೆ. ಇದೆಲ್ಲ ಟ್ರಿಕ್ಸ್ ಗಂಡಂದಿರದ್ದು. ನೋಡ್ತಾರ ಜಗಳ ಮಾಡಿ ಎಷ್ಟು ನೀನು ನಾನು ತೆಗೆದುಕೊಡ್ತೀನಿ ಜಗಳ ಮಾಡಿಲ್ಲ ಅಂದ್ರೆ ಮತ್ತೆ ಅಲ್ಲ, ಅದೆಲ್ಲ ಟ್ರಿಕ್ಸ್ ಗಂಡಂದಿರದ್ದು. ನೀವು ಹಾಗಾಗಿ ಯಾವಾಗಲೂ ಅದು ನೆನ್ಪಿಡಿ. ಟ್ರಾವೆಲಿಂಗ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಜಗಳ ಮಾಡಲಿಕ್ಕೆ ಬಂದರೆ ಅದನ್ನಲ್ಲೇ ಅವಾಯ್ಡ್ ಮಾಡಿಬಿಡಿ. ಓಕೆ, ಈಗ ಹೋಗೋಣ. ಓಕೆ, ನಾವಿಲ್ಲಿ ಈಗ ಊಟ ಮಾಡಲಿಕ್ಕೆ ಬಂದಿದ್ದೀವಿ. ಅಮ್ಮನಿಗೆ ಹಸಿವು ಆಗ್ತದಂತೆ. ಹೌದು, ಬೇಗ ಬೇಗ ಹಸಿವು ನನಗೆ ಕೂಡ ಆಗ್ತದೆ. ಇಲ್ಲಿ ಗಡಿ 1 ಗಂಟೆಗೆ ನಿಲ್ಲಿಸ್ತಿದ್ದಾರೆ ಗಾಡಿ. ಈಗ ನಾವು ಇಲ್ಲೇ ಬಂದಿದ್ದೀವಿ. ಇಲ್ಲಿ ಎಂತದು ಓದು ಕನ್ನಡದಲ್ಲಿ ಓದು, ಅಲ್ಲಿ ಉಂಟು. ಇರಲಿ, ನೆಕ್ಸ್ಟ್ ಟೈಮ್ ನೋಡುವ. ರೊಟ್ಟಿ ರೆಡ್ కొంచెం గ్రేవీ ಸ್ಟಾರ್ಟರ್ ಬಂದು చికెన్ చిల్లీ ಒಂದು ಚಿಲ್ಲಿ ಚಿಕನ್, ಒಂದು ಮುರ್ಗ ಮಸಾಲ, 2 ಬಾಯ್ಲ್ ರೈಸ್, 2 ಫಿಶ್ ಕರಿ, 2 ಬಟರ್. ಓಕೆ, ಈಗ ಇಲ್ಲಿ ಚಿಲ್ಲಿ ಚಿಕನ್ ಬಂದಿದೆ. ಹಾಗೂ ಮುರ್ಗು ಮಸಾಲ, ಇಲ್ಲಿದ್ದು ಫೇಮಸ್ ಮುರ್ಗು ಮಸಾಲಂ. ಇಲ್ಲಿದ್ದು ಮುರ್ಗು ಮಸಾಲಂ ಇಲ್ಲಿದ್ದು ಫೇಮಸ್ ಅಂತೆದು, ಚೆನ್ನಾಗಿರತ್ತಂತೆ. ಹಾಗೂ ಅದರೊಂದಿಗೆ ರೊಟ್ಟಿ ಅವರಿಗೆ, ನಮಗೆ ಊಟ. ಯಾರಿಗೆ? ನನಗೆ ಮತ್ತು ವಿನುಗೆ. ನಮಗೆ ಬಾಯ್ಲ್ಡ್ ರೈಸ್ ಹಾಗೂ ಬಾಂಗ್ಡಾ ಫಿಶ್ ಕರಿ. ನೋಡಿ, ಬಾಂಗ್ಡಾ. ಇದಮ್ಮ ಕದಿಯೋದು ನೋಡಿ, ಕದಿಯೋದು. ಇದು ಕದಿಯೋದ? ನಮಗೆ ಇಟ್ಟಿದ್ದ ಇದು ಕದಿಲಿಕ್ಕೆ ಅಂತ ಕಳ್ಳಿಯ ನಾನು ಕದಿಯೋದು ಊರು ಹಿಡಿಯೋದಿಲ್ಲ. ಯಾವಾಗ ಎಲ್ಲಿ ಹೋದ್ರು ಕದಿಯೋದು ಹೇಳ್ತಾನೆ. ಇವರು ಬ್ಲಾಗ್ ನೋಡ್ತಾರೆ, ಹಾಗೆಲ್ಲ ತಗೊಳ್ಬೇಡಿ. ಇದು ಕೂಡ ನೀನೆಂತ ಪಚ ಮಾಡ್ತಾ ಇದೀಯಾ? ನೀನೆಂತ ಪಚ ಮಾಡ್ತಾ ಇದೀಯಾ? ನಾನು ಕದಿಯೋದಲ್ಲ, ನೀನೆಂತ ಮಾಡಿದ್ದು? ನೀವು ನನಗೆ ಓಡಿಸಿದ್ದು. ಹೌದಾ? ನೀನು ತಂದ್ರೆ ಅದು ಇದು ಅಲ್ಲ, ನಾವು ನೋಡಿ ಅಲ್ಲ, ನಾನು ತೋರಿಸುದು. ಓಕೆ, ಬೇಕ್ರಿಗೆ ಬಂದಿದ್ದೀವಿ ಇವಾಗ. ಕೇಕ್ ನನಗೆ ಕೇಕಾ? ಇದೊಂದು ಪೀಸ್ ಕೇಕ್ ಕೊಡಿ. ಹಾಂ, ಚಾಕ್ಲೇಟ್. ಅಮ್ಮ ಎಷ್ಟು ಕಾನ್ಸಂಟ್ರೇಟ್ ಅಲ್ಲಿ ನೋಡ್ತಾರೆ ನೋಡಿ, ಈಚೆ ಆಚೆ ಬೆಂಡಾಗಿ ಒಬ್ಬ ಯಾವುದು ತಿನ್ನೋದಂತ ನೋಡ್ತಾರೆ. ಇದು ನೋಡಿ ಪಪ್ಸ್ ಹೇಗೆ ಉಂಟು, ಸೂಪರ್ ಇರುತ್ತೆ ಇಲ್ಲಿ ನೋಡಿ. ಅಲ್ಲ, ಹಾಂ, ಎಲ್ಲಿತ್ತು ಕೇಕ್ ಕಮ್ಮಿ ಸರ್ಚಿಗೆ ಕ್ರೀಮ್ನಲ್ಲಿ. ಹೇಳ ತಿನ್ನಿ. ಪಪ್ಸ್ ನೋಡಿ ಎಷ್ಟು ಮಸಾಲ ಇರುತ್ತೆ. ನಮಗೆ ನೋಡಿ 3 ಟೊಮೆಟೊ ಸಿಕ್ತು. ಈಗ ಟೊಮೆಟೊಗೆ ರೇಟ್ ಜಾಸ್ತಿ ಅಲ್ಲ. ಮುಂದೆ ಟೈರ್ ಹತ್ರ ಕೆಳಗಡೆ ಬಿದ್ದಿತ್ತಂತೆ. ಯಾರ್ದಿರ್ಬೋದು ಅಫ್ಕರ್ವಿನ? ಯಾರಿರ್ಬೋದಲ್ಲ? ಯಾರ್ದು 3 ಟೊಮೆಟೊ? ಇನ್ನಿತ್ತಾ ಜಾಸ್ತಿ? ಯಾರ್ದು ಬಿದ್ದಿತ್ತೇನಲ್ಲ?
ಒಂದು ಚಟ್ನಿ ಆಗಿದೆ ವಿನು. ಚಟ್ನಿ ನಾನಂತ ಚಟ್ನಿ ಮಾಡಿ. ಅಯ್ಯೋ ಪರವಾಗಿಲ್ಲ, 3 ಟೊಮೆಟೊ ಸಿಕ್ತು ಸಾರಿಗೆ. ದೇವರು ಕೊಟ್ಟಿದ್ದು ತಗೊಳ್ಬೇಕು, ಯಾವುದು ಬಿಡಬಾರ್ದು. ಹೋಗೋಣವಾ? ಇಲ್ಲಿ ಪಪ್ಸ್ ತಗೊಂಡ್ವಿ ಅಲ್ಲ, ಇವರಿಗೆ ಭಾರಿ ಇಷ್ಟ. ಈಚೆ ಬಂದರೆ ಬ್ಯಾಂಗ್ಳೂರ್ ಸೈಡ್, ಈ ಸೈಡೆಲ್ಲ ಬಂದರೆ ಪಪ್ಸ್ ಒಂದು ತೊಗೊಳ್ತಾರೆ. ಅದರಲ್ಲಿ ಮಸಾಲ ಇರುತ್ತೆ, ಇಷ್ಟು ದೊಡ್ಡದಿರುತ್ತೆ, ಎಗ್ ಫುಲ್ ಇರುತ್ತೆ ಅಥವಾ ಎಗ್ ಹಾಫ್ ಇರುತ್ತೆ. ಕರೆಕ್ಟ್, ಒಂದು ಹಾಫ್ ಆದ್ರೂ ಇರುತ್ತೆ. ಅದು ಭಾರಿ ಇಷ್ಟ ಅವರಿಗೆ. ಸ್ವಲ್ಪ ಮಸಾಲ ಆಗಿ ಮೊದಲು ನಾವು ತಿಂತಿದ್ವಲ್ಲ, ಹೌದು ಹಾಗಿರುತ್ತೆ. ಮಂಗಳೂರಿಗೆ ಪಪ್ಪ ಅಂದ್ರೆ ಎಂತ ಒಟ್ಟಾರೆ ಆಗಿದೆ. ಅಲ್ಲಿ ಮಸಾಲ ಕೂಡ ಇರುವುದಿಲ್ಲ ಕೆಲವೊಮ್ಮೆ. ಹಾಗೂ ಕಾಲು ಎಗ್ 25 ರೂಪಾಯಿ ತಗೊಳ್ತಾರೆ, ಕಾಲು ಎಗ್ ಎಗ್ ಕೊಡ್ತಾರೆ, ಕಾಲು ಮತ್ತೆ ಇಲ್ಲಿ ಇದು ಇದು ಕೂಡ ಎಷ್ಟು? size ಕೂಡ ಇಷ್ಟು ಚಿಕ್ಕದು. ಹೌದು, ಮತ್ತೆ ಇದೇ ಇರುತ್ತೆ ಪೇಸ್ಟ್ ಇದೆ, ಅದೇ ಇದು ಮೇಲ್ಗಡೆ ಕವರೇ ಇರೋದು. ಇದು ಈಗ ಎಷ್ಟು 25 ಅಲ್ಲ? 25. ಓಕೆ, ನೋಡಿ ಪಾಟ್ ಇಲ್ಲಿ ಉಂಟು. ಓಕೆ, ಈಗ ಹೋಗೋದು ಇನ್ನು. ಎಲ್ಲಿ ನಿಲ್ಲಿಕ್ಕಿಲ್ಲ, ನಂದು ಚಹಾ ಎಲ್ಲ ಕುಡ್ದಾಯ್ತು. ಸೀದಾ ಮಾಮ ಮನೆಗಿನ್ನು. ಓಯ್ ಹೋಯ್ ಹೋಯ್ ಹೋಯ್. ಜ್ಯೂಸ್ ಕುಡಿ. ಓಕೆ, ನಾವು ನೆಲಮಂಗಲ ಬಂದ್ವಿ. ಇಲ್ಲಿಂದ ಇನ್ನು 33 ಕಿಲೋಮೀಟರ್, 1 ಗಂಟೆ 16 ನಿಮಿಷ, 5:25ಗೆ ನಾವು ಮುಟ್ತೀವಿ. 4 ಗಂಟೆ ಆಯ್ತಲ್ಲ, ಬೇಗ ರೀಚ್ ಆದ್ವಿ. ಯಾಕಂದ್ರೆ ರೋಡ್ ತುಂಬ ಚೆನ್ನಾಗಿತ್ತು. ಲೀಟ್ ಹೊರಟ್ವಿ, ಮಧ್ಯದಲ್ಲಿ ನಿಂತ್ವಿ, ಆದ್ರೂ ಬೇಗ ಸ್ವಿಂಗ್ ಅಂತ ಬಂದ್ವಿ. ನೀನೇನಾದ್ರೂ ಹೇಳು. ಖುಷಿ ಆಯ್ತು. ಎಷ್ಟು ದೊಡ್ಡ ಮಾತಾಡಿದ ನನ್ನ ಮಗ. ಖುಷಿ ಆಯ್ತು. ಎಂತಕ್ಕೆ ಖುಷಿ ಆಯ್ತು? ಬರ್ಲಿಕ್ಕೆ. ಆಯ್ತಲ್ಲ, ನೀನು ಹೋಗುವ. ಹೋಗ್ಲಿಕ್ಕೆ ಅಲ್ಲಿ ದಾರಿ ಕೊಟ್ರೆ ಎಲ್ಲ ಹೋಗುದು ನಾವು. ಅಲ್ಲ, ಸೈಡ್ ಬನ್ನಿ. ಪೀಪ್ 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 ಮಾಡ. ಪೀಪ್ ಮಾಡಲಿ ಅಲ್ಲಿ ಟ್ರಾಫಿಕ್. ಹೆದರ್ತಾನೆ ಇವನು ಪೀಪ್ ಮಾಡಲಿಕ್ಕೆ. ಮಾಡು ಒಂದು ಪೀಪ್, ಒಂದು ಮಾಡು, ಇರಲಿ ಮಾಡು. ಮಾಡ ಬೇಡ, ನಾನು ಮಾಡ್ತೀನಿ. ಓಕೆ, ಈಗ ಫೈನಲಿ ನಾವು ರೀಚ್ ಆದ್ವಿ. ನಾವು ನೋಡಿ ಅಂತ ಹೇಗೆ ಹೋಗ್ತಾ ಇದ್ದೀವಿ. ಓಯ್, ಇಲ್ಲಿ ನೋಡ, ಆಯ್ತು ಯಾರು ಬಂದಿದ್ದಾರೆ. ಕಚೋರಿ ಸಿಕ್ತು, ಕಚೋರಿ. ತಗೋ, ಹೋಗು. ಒಳ್ಳೆ ಉಂಟಾ? ಉಂಟಾ? ಓಕೆ, ಈಗ ಈತು ಇಬ್ಬರು ಅಣ್ಣಂದಿರಿದ್ದಾರಲ್ಲ, ಅವರಿಗೆ ಕರಾಟೆ ಕಲಿಸ್ತಾನೆ. ಕರಾಟೆ ಚಾಂಪಿಯನ್ ನಮ್ಮ ಈತು. ಅದು ಕರಾಟೆಯಲ್ಲಿ ಇವನು ಕರಾಟೆ ಮಾಸ್ಟರ್. ಇದು ಕಲಿಸು. ಫಸ್ಟಿಗೆ ಎಂತ ಮಾಡೋದು ಹೇಳು. ಹಿಂಗೆ ಮತ್ತೆ ಹಿಂಗೆ ಹಿಂಗೆ ಮಾಡ್ಲಿಕ್ಕ ಅದೆಂತ ಡ್ಯಾನ್ಸ್ ಸ್ಟೆಪ್ ಕರೆಕ್ಟ್ ಸ್ಟೆಪ್. ನೀವೆಂತ ಮಾಡ್ತಾ ಇದ್ದೀರಾ? ಅವನು ತೋರಿಸುದು ಜಸ್ಟ್ ಮಿಸ್ ಇತ್ತು, ಜಸ್ಟ್ ಮಿಸ್. ಇಬ್ರು ಈಗ ಕಾಣೋದಿಲ್ಲ, ಇತ್ತು ಎಲ್ಲಿದ್ಯಾ? ಬಾಳ ಇತ್ತು. ಇನ್ನೆಲ್ಲಿ ಹೋಗುದಾ? ನೆಕ್ಸ್ಟ್ ಎಂತ ಮಾಡ್ತಾರ ಇವರು. ಇವರಿಗೆ ಕರಾಟೆ ಕಲಿಸೋ ಬದಲು ನೀನು ಸುಮ್ಮನೆ ಕೂತ್ಕೋಯ್ತು. ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇಬ್ರು. ನೋಡಿ, ಇವನು ಕಳಿಸಿದಲ್ಲ, ಈಗ ರಿಯಲ್ ಫೈಟ್ ಅದು ಹೇಗೆ ಯೂಸ್ ಆಗ್ತದೆ ನೋಡಿ. ನೋಡಿ, ಮಾಡಿ ಇಬ್ರು ಫೈಟ್ ಮಾಡಿ. ಸ್ಟ್ರೀಟ್ ಫೈಟ್ ಹಾಕಿದ್ರೆ ಅವನನ್ನು ಹೊಡಿಲಿಕ್ಕೆ ಬರ್ತಾನೆ ನೋಡಿ.
ಹೊಡಿಲಿಕ್ಕೆ ಬರುವಾಗ ಫಸ್ಟ್ ಹೀಗೆ ಮತ್ತೆ ಹೊಡಿಲಿಕ್ಕೆ ಬಾ ಹೋಯ್ ನಿಲ್ಲು ನಿಲ್ಲು ಇದೆಂತ ಫೈಟ್ ನಿಮ್ದು? ಹೀಗೆಲ್ಲ ಮಾಡ್ಲಿಕ್ಕಿತ್ತು. ಟೆನ್ಷನ್ ವస్తుంది ಎಂತ ಹೀಗೆ ಹೊಡಿಲಿಕ್ಕೆ ಅಂತ. ಎಂತ ಆಯ್ತು ಯಾರು ವಿನ್ ಆದ್ರು? ಯಾರು ವಿನ್ ಆಯ್ತು? ವಿನ್ ಹೇಗೆ ಆಗುದು? ಫೈಟ್ ಮಾಡ್ಬೇಕು. ಫೈಟ್ ಮಾಡಿ ಯಾರು ಬೀಳೋರ? ಕಡೆ ಫಸ್ಟ್ ಈಗ ರೇಡ್ ಓಡಿ ಈಗ ಮೇಲೆ ಹೋಗ್ತೀಯಾ?